Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We are on this topic, on this subject, which is divine, enjoy the divine direction. ದೇವರ ದೈವಿಕ ಮಾರ್ಗದರ್ಶನವನ್ನ ಸಂತೋಷಿಸುವುದು ಎನ್ನುವಂತಹ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. Yesterday we learned that divine direction, it keeps us in the right place at the right time and meets the right people. ನಿನ್ನೆ ದಿವಸ ನಾವು ಕಲಿತುಕೊಂಡೆವು ದೈವಿಕವಾದ ಮಾರ್ಗದರ್ಶನ ಎಂಬುದು ನಮ್ಮನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಜಾಗಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತದ್ದಾಗಿದೆ. The devil, he cannot fool those people who have the leading of God. ಯಾರಿಗೆ ದೇವರ ಒಂದು ಮಾರ್ಗದರ್ಶನ ಇರ್ತದೋ, ದೇವರ ಒಂದು ನಡೆಸುವಿಕೆ ಇರ್ತದೋ, ಸೈತಾನನ ಅವರನ್ನ ಮೋಸ ಮಾಡಲು ಸಾಧ್ಯವಿಲ್ಲ. Amen. Hallelujah. You know, if your mind, if your spirit is tuned with God, ಒಂದು ವೇಳೆ ನಿಮ್ಮ ಒಂದು ಹೃದಯವು ನಿಮ್ಮ ಒಂದು ಆತ್ಮವು ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇರೋದಾದ್ರೆ, it's not very easy for the devil to fool you. ಸೈತಾನನಿಗೆ ನಿಮ್ಮನ್ನ ಮೋಸ ಮಾಡಲು ಸಾಧ್ಯವಿಲ್ಲ, ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ. Yesterday we learned, the benefits of the divine direction. ನಿನ್ನೆ ದಿವಸ ಈ ಒಂದು ದೈವಿಕ ಮಾರ್ಗದರ್ಶನದಿಂದ ನಮಗುಂಟಾಗುವಂತಹ ಉಪಯೋಗಗಳನ್ನು ನಾವು ಕಲಿತುಕೊಂಡೆವು. Number one, you will escape the death and evil. ಮೊದಲನೇದಾಗಿ ಮರಣ ಮತ್ತು ದುಷ್ಟತ್ವದಿಂದ ನಾವು ಕಾಪಾಡಲ್ಪಡುತ್ತೇವೆ. Number two, you are brought to the hidden riches of God. ಎರಡನೇದಾಗಿ ನಾವು ದೇವರ ಒಂದು ಬಚ್ಚಿಡಲ್ಪಟ್ಟಂತ ಸಂಪತ್ತಿನೆಡೆಗೆ ಒಯ್ಯಲ್ಪಡುತ್ತೇವೆ. Number three, you will have the authority from God. ದೇವರಿಂದ ನಮಗೆ ಅಧಿಕಾರ ಸಿಗುವಂತದ್ದಾಗಿದೆ. When you have the authority from God, ಯಾವಾಗ ದೇವರಿಂದ ನೀವು ಅಧಿಕಾರ ಹೊಂದುತ್ತೀರೋ, the devil will recognize your authority. ಸೈತಾನನು ನಿಮ್ಮಲ್ಲಿರುವಂತಹ ಅಧಿಕಾರವನ್ನು ಆತನು ಗುರುತು ಹಿಡಿಯುತ್ತಾನೆ. We also learn how to have this divine leading. ಈ ಒಂದು ದೈವಿಕವಾದ ಒಂದು ನಡೆಸುವಿಕೆ ನಿಮಗೆ ಯಾವ ರೀತಿಯಲ್ಲಿ ಇರುತ್ತದೆ ಅನ್ನೋದನ್ನ ನೀವು ನೋಡಿದಿರಿ. Number one, ಮೊದಲನೇದಾಗಿ your will must be submissive to God. ನಿಮ್ಮ ಚಿತ್ತವು ನಿಮ್ಮ ಇಷ್ಟವು ದೇವರಿಗೆ ಸಮರ್ಪಕವಾಗಿರಬೇಕು. Number two, commit your plans and have to wait upon God. ಎರಡನೇದಾಗಿ ನಿಮ್ಮ ಎಲ್ಲಾ ಯೋಜನೆಗಳನ್ನ ದೇವರ ಮುಂದೆ ಇಟ್ಟು ನೀವು ಅದಕ್ಕೋಸ್ಕರ ಕಾಯಬೇಕು. Number three, you need to be praying in the spirit. ಮೂರನೇದಾಗಿ ನೀವು ದೇವರ ಸನ್ನಿಧಾನ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. Because today we are going to learn which are the different ways through how God will speak to us and give us the divine direction. ಇವತ್ತಿನ ದಿವಸ ಯಾವ ರೀತಿಯಲ್ಲಿ ದೇವರು ನಮ್ಮ ಜೊತೆ ಮಾತನಾಡುತ್ತಾನೆ, ದೇವರು ನಮ್ಮನ್ನ ನಡೆಸುತ್ತಾನೆ ಅನ್ನೋದನ್ನ ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. Different mediums that God will speak to us. ವಿಧ ವಿಧವಾದ ದೇವರು ಯಾವ ಒಂದು ಮಾಧ್ಯಮದಿಂದ ನಮ್ಮ ಜೊತೆ ಮಾತನಾಡುತ್ತಾರೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಕಲಿಯೋಣ. Number one, ಮೊದಲನೇದಾಗಿ is the word. ದೇವರ ವಾಕ್ಯ ಎಂದು ನಾವು ನೋಡುತ್ತಾ ಇದ್ದೇವೆ. God speaks through His word. ದೇವರು ಆತನ ವಾಕ್ಯದ ಮುಖಾಂತರವಾಗಿ ನಿಮ್ಮ ಜೊತೆ ಮಾತನಾಡುತ್ತಾನೆ. The word of God is the primary source of His leading. ಆ ದೇವರ ಒಂದು ನಡೆಸುವಿಕೆಯ ಮೂಲ ವಿಚಾರ ಯಾವುದೆಂದು ನೋಡುವಾಗ ಅದು ದೇವರ ವಾಕ್ಯವಾಗಿದೆ. When we purchase the land for our church, ನಮ್ಮ ಸಭೆಗೋಸ್ಕರವಾಗಿ ನಾವು ಒಂದು ಲ್ಯಾಂಡ್ ಅನ್ನ ಖರೀದಿ ಮಾಡಿಕೊಂಡಾಗ, after purchasing we saw that there was some problem in the land. ಖರೀದಿ ಮಾಡಿದ ನಂತರ ಆ ಒಂದು ಲ್ಯಾಂಡ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋದು ನಮಗೆ ತಿಳಿಯಿತು. Those days, that especially that day when I heard this is going to be a problem. ಇದೊಂದು ಸಮಸ್ಯೆ ಉಂಟಾಗ್ತಿದೆ ಅನ್ನೋದನ್ನ ನಮಗೆ ಯಾವ ದಿವಸ ಆ ದಿವಸದಲ್ಲಿ ನಮಗೆ ಗೊತ್ತಾಯಿತು. That day, I was very much, terrified. At the same time, I was really upset. ನಾನು ಆ ಸಮಯದಲ್ಲಿ ಬಹಳ ಘೋರವಾಗಿ ನಾನು ಬಾಧಿಸಲ್ಪಟ್ಟೆ ಮತ್ತು ನನಗೆ ಬಹಳ ಭಯ ಉಂಟಾಯಿತು. Because I know how many days we waited for this house to come in our name. ಈ ಒಂದು ಮನೆಯನ್ನ ನಾವು ನಮ್ಮದಾಗಿಸಿಕೊಳ್ಳುವುದಕ್ಕೆ ಎಷ್ಟು ವರ್ಷಗಳ ಕಾಲ ನಾವು ಶ್ರಮ ಪಟ್ಟಿದ್ದೇವೆ ಅನ್ನೋದು ನಮಗೆ ತಿಳಿದಿತ್ತು. My father struggled for 22 long years. ನನ್ನ ತಂದೆ 22 ವರ್ಷಗಳ ಕಾಲ ಆ ಒಂದು ಸುದೀರ್ಘವಾದ ಒಂದು ಕಾಲ ಇದಕ್ಕೆ ಶ್ರಮ ಪಟ್ಟಿದ್ರು, ಹೋರಾಟವನ್ನು. Now I had this thinking, now I have to struggle for this church land. ಈಗ ನನಗೆ ಈ ರೀತಿ ಅನಿಸಿದ್ದು, ಈ ಒಂದು ಚರ್ಚ್ ಲ್ಯಾಂಡ್ಗೋಸ್ಕರವಾಗಿ ನಾನು ಎಷ್ಟು ವರ್ಷಗಳು ಹೋರಾಡಬೇಕು ಏನೋ ಅನ್ನೋದನ್ನ ಆಲೋಚನೆ ಉಂಟಾಯಿತು. But that day, ಆ ದಿವಸ God gave me a word from the Bible. ದೇವರು ಸತ್ಯ ವೇದದಿಂದಲೇ ನನಗೆ ವಾಕ್ಯವನ್ನ ಕೊಟ್ಟನು. It was from Haggai chapter 2 verse number 9, 7 to 9. ಹಗ್ಗಾಯ 2ನೇ ಅಧ್ಯಾಯ 7 ರಿಂದ 9 ವಚನಗಳನ್ನ ದೇವರು ನನಗೆ ದಯಪಾಲಿಸಿಕೊಂಡನು. That word gave me the strength. ಆ ವಾಕ್ಯವೇ ನನಗೆ ಬಲವನ್ನ ಕೊಟ್ಟಿದ್ದು. Divine direction from God. ಅದನ್ನೇ ದೈವಿಕವಾದ ನಡೆಸುವಿಕೆ, ದೈವಿಕವಾದ ಮಾರ್ಗದರ್ಶನ ದೇವರಿಂದ ಬಂದಂತದ್ದು ಎಂದು ನಾವು ಗಮನಿಸಿದ್ದೇವೆ. They will try to fool me by making me depressed. ಸೈತಾನನು ನನ್ನನ್ನು ಖಿನ್ನತೆಗೊಳಪಡಿಸಲು ಅಥವಾ ಬೇಸರಗೊಳ್ಳುವಂತೆ ಸೈತಾನನು ಮೋಸಗೊಳಿಸಲು ನೋಡಿದನು. But God gave me the
divine direction. ಆದ್ರೆ ದೇವರು ನನಗೆ ದೈವಿಕವಾದ ಮಾರ್ಗದರ್ಶನವನ್ನ ಕೊಟ್ಟನು. God said the house of God will be built in this place. ಆ ಒಂದು ಸ್ಥಳದಲ್ಲೇ ದೇವರ ಮನೆಯು ದೇವರ ಆಲಯವು ಕಟ್ಟಲ್ಪಡುತ್ತದೆ ಅನ್ನೋದನ್ನ ಹೇಳಿದನು. Hallelujah. That's why you must pray for the divine direction. ಅದಕ್ಕೋಸ್ಕರವಾಗಿ ನೀವು ಕೂಡ ದೈವಿಕವಾದ ಆಲೋಚನೆಗೋಸ್ಕರ ದೈವಿಕವಾದ ನಡೆಸುವಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. So number 2. ಎರಡನೇದಾಗಿ In what way that God speaks to us? ದೇವರು ನಮ್ಮ ಜೊತೆ ಹೇಗೆ ಮಾತನಾಡುತ್ತಾನೆ? It is the word of God through His word. ಆತನ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆ ಮಾತನಾಡುತ್ತಾನೆ. The second way ಎರಡನೇದಾಗಿ is the inward witness and the voice of the Holy Spirit. ದೇವರ ಆತ್ಮನ ಮಾತು ಅದೇ ರೀತಿಯಲ್ಲಿ ನಮ್ಮ ಒಳಗಿನ ಮನಸ್ಸಾಕ್ಷಿಯನ್ನು ನಾವು ನೋಡ್ತಾ ಇದ್ದೇವೆ. See, God speaks to our inner man. ದೇವರು ನಮ್ಮ ಒಳಗಡೆ ಇರುವಂತಹ ಮನುಷ್ಯನ ಜೊತೆ ಮಾತನಾಡುತ್ತಾನೆ. Have you sometimes had this experience? Sometimes you feel to go and sometimes you don't feel to go. ಕೆಲವು ಬಾರಿ ನಿಮಗೆ ಈ ರೀತಿ ಅನಿಸಿದ್ರೆ ನೀವು ಎಲ್ಲಾದ್ರೂ ಹೋಗಬೇಕು ಅಂತ ಪರಿಸ್ಥಿತಿ ಇರ್ತದೆ, ಆದ್ರೆ ನಿಮ್ಮ ಒಳಗಡೆ ಹೃದಯದಲ್ಲಿ ನಾನಿವತ್ತು ಹೋಗೋದು ಬೇಡ ಅನ್ನುವಂತ ಪ್ರೇರೇಪಣೆ ಉಂಟಾಗಿದೆಯಾ? That's called as a divine direction from God, having inward witness. ಒಳಗಡೆಯಿಂದ ಮನಸ್ಸಾಕ್ಷಿಯಿಂದ ದೇವರು ನಮ್ಮ ಜೊತೆ ಅಲ್ಲಿಂದ ಮಾತನಾಡುವವನಾಗಿದ್ದಾನೆ. The inward witness, it will act as a green light, yellow light, or a red light in our spirit. ನಮ್ಮ ಒಂದು ಆತ್ಮದಲ್ಲಿ ಕೆಲವು ಬಾರಿ ನಮ್ಮ ಮನಸ್ಸಾಕ್ಷಿ ಗ್ರೀನ್ ಲೈಟ್ ಆಗಿ ಅಥವಾ ರೆಡ್ ಲೈಟ್ ಆಗಿ ಅಥವಾ ಯೆಲ್ಲೋ ಲೈಟ್ ಆಗಿ ನಮ್ಮ ಜೊತೆ ಮಾತನಾಡುತ್ತದೆ. Sometimes we feel to go, sometimes not to go. ಕೆಲವು ಬಾರಿ ನಾವು ಎಲ್ಲೋ ಹೋಗಬೇಕಂತ ಇರುತ್ತದೆ, ಆದ್ರೆ ಅಲ್ಲಿ ಹೋಗೋದು ಬೇಡ ಬೇಡ ಅನ್ನುವಂತ ಪ್ರೇರೇಪಣೆ ನಮ್ಮ ಒಳಗಡೆ ಆಗ್ತಾ ಇದೆ. Sometimes you can feel calm about a decision. ಕೆಲವು ವಿಚಾರವಾಗಿ ನಾವು ಕೆಲವು ನಿರ್ಧಾರದ ವಿಚಾರವಾಗಿ ಸುಮ್ಮನಿರುವಂತೆ ನಮ್ಮನ್ನ ದೇವರು ನಡೆಸುತ್ತಾನೆ. Other times we might feel fearful about that decision. ಕೆಲವು ನಿರ್ಧಾರಗಳ ವಿಚಾರವಾಗಿ ಯಾವುದೋ ಒಂದು ಭಯ ಆವರಿಸಿಕೊಂಡಂತೆ ನಮಗೆ ನಡೆಸುತ್ತದೆ. Church, you need to learn and train yourself to having this inward witness. ಈ ಒಂದು ಮನಸ್ಸಾಕ್ಷಿ ಹೇಗೆ ಯಾವ ರೀತಿ ಮಾತನಾಡುತ್ತೆ ಅನ್ನೋದನ್ನ ಅದನ್ನ ಗ್ರಹಿಸುವಂತೆ ನೀವು ನಿಮ್ಮನ್ನ ನೀವು ಕಲಿಸಬೇಕು ಮತ್ತು ತರಬೇತಿಗೊಳಿಸಬೇಕು. The Bible says in Romans chapter 8 verse number 14. ಯಾಕಂದ್ರೆ ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. See, it says, for as many as are led by the Spirit of God, and these are the sons of God. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎನಿಸುತ್ತಾರೆ. You must have the leading of the Holy Spirit. ನಿನಗೆ ಪರಿಶುದ್ಧಾತ್ಮನ ನಡೆಸುವಿಕೆ ಇರಬೇಕು. You need to understand the leading of the Holy Spirit. ನೀವು ದೇವರ ಪರಿಶುದ್ಧಾತ್ಮನ ಒಂದು ನಡೆಸುವಿಕೆಗೆ ಒಳಗಾಗಬೇಕು. So the number 3. ಮೂರನೇದಾಗಿ The way in which other ways God will speak to us. ದೇವರು ನಮ್ಮ ಜೊತೆ ಬೇರೆ ಯಾವ ರೀತಿಯಲ್ಲಿ ಮಾತನಾಡುತ್ತಾನೆ? Wise counsel. ಒಂದು ಜ್ಞಾನವುಳ್ಳಂತ ಸಮಾಲೋಚನೆಯಿಂದ ನಾವು ನೋಡ್ತಾ So you ಇದ್ದೇವೆ. need to come to the elders and pastors to have the wise counsel. ನೀವು ಸಭೆಯ ಸೇವಕರ ಬಳಿ ಮತ್ತು ಸಭೆಯ ಹಿರಿಯರ ಬಳಿ ನೀವು ಬರಬೇಕಾಗಿದೆ. If you read in the Bible, ನೀವು ಸತ್ಯವೇದದಲ್ಲಿ ನೋಡುವುದಾದರೆ you read about Jethro, the father-in-law of Moses. ಮೋಶೆಯ ಮಾವನಾದ ಇತ್ರೋನ ವಿಚಾರವಾಗಿ ನಾವು ಗಮನಿಸುತ್ತೇವೆ. This Jethro, he gave counsel to Moses how to manage people. ಈ ಇತ್ರೋರನು ಮೋಶೆ ಯಾವ ರೀತಿಯಲ್ಲಿ ಜನರನ್ನ ನಿಭಾಯಿಸಬೇಕು, ಅದನ್ನ ಸಂಭಾಳಿಸಬೇಕು ಎನ್ನುವಂತ ಆಲೋಚನೆಯನ್ನ ಸಮಾಲೋಚನೆ ಯಾವ ರೀತಿ ಜನರಿಗೆ ಕೊಡಬೇಕು ಅನ್ನುವ ಆಲೋಚನೆಯನ್ನು ಇತ್ರೋರನ್ನು ಕೊಟ್ಟರು. Read Exodus chapter 18. ನೀವು ವಿಮೋಚನ ಕಾಂಡ 18ನೇ ಅಧ್ಯಾಯವನ್ನು ಓದುವುದಾದರೆ You read verse number 19. 19ನೇ ವಚನವನ್ನ ನೋಡುವುದಾದರೆ See what Jethro says to Moses. ಅಲ್ಲಿ ಇತ್ರೋರನು ಮೋಶೆಗೆ ಏನನ್ನು ಹೇಳ್ತಿದ್ದಾನೆ ನೋಡ್ರಿ. He says, listen now to my voice. I will give you counsel, and God will be with you. Stand before God for the people, so that you may bring the difficulties to God. ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು. So when you can't decide, ನೀವು ಯಾವಾಗ ನಿರ್ಧಾರ ಮಾಡಲು ನಿಮಗೆ ಸಾಧ್ಯವಾಗದಿಲ್ವೋ to come to the elders of the church. ನೀವು ಸಭೆಯ ಹಿರಿಯರ ಬಳಿ ನೀವು ಬರಬೇಕಾಗಿದೆ. You have to bring your problems to pastors. ನೀವು ಸೇವಕರ ಬಳಿ ನಿಮ್ಮ ಸಮಸ್ಯೆಗಳನ್ನು ತರಬೇಕಾಗಿದೆ. You have the wise counsel from them. ನಿಮಗೆ ಅವರಿಂದ ಒಂದು ದೈವಿಕವಾದ ಸಮಾಲೋಚನೆ ದೊರೆಯುತ್ತದೆ. God speaks through elders and pastors. ದೇವರು ಸೇವಕರ ಜೊತೆ ಮತ್ತು ಅದೇ ರೀತಿಯಲ್ಲಿ ಸಭೆಯ ಹಿರಿಯರ ಜೊತೆ ಮಾತನಾಡುತ್ತಾನೆ. He speaks to you through his elders, through church leaders and the pastors. ಸಭೆಯ ಸೇವಕರ ಮುಖಾಂತರವಾಗಿ ಸಭೆಯ ಒಂದು ನಾಯಕರ ಹಿರಿಯರ ಮುಖಾಂತರವಾಗಿ ದೇವರು ನಿಮ್ಮ ಜೊತೆ ಮಾತನಾಡುವಾಗಿದ್ದಾರೆ. The wise counsel. ನಿಮಗೆ ಜ್ಞಾನವುಳ್ಳಂತ ಸಮಾಲೋಚನೆ ಅಗತ್ಯವಿದೆ. The fourth way that God
God speaks to you, ದೇವರು ನಿಮ್ಮ ಜೊತೆ ಮಾತನಾಡುವಂತಹ ನಾಲ್ಕನೇ ಮಾರ್ಗ ಯಾವುದೆಂದು ನೋಡುವಾಗ angelic manifestation. ಅದು ಒಂದು ದೇವದೂತರ ಒಂದು ಪ್ರಕಟಿಸುವಿಕೆ, ದೇವದೂತರ ಒಂದು ಪ್ರತ್ಯಕ್ಷತೆ ಎಂದು ನಾವು ನೋಡ್ತಾ Such ಇದ್ದೇವೆ. angels can occasionally give us directions. ಈ ದೇವದೂತರು ನಮಗೆ ಸಮಯಾನುಸಾರವಾಗಿ ನಮಗೆ ಒಂದು ಸಮಾಲೋಚನೆಯನ್ನ ಅಥವಾ ಮಾರ್ಗವನ್ನು But we must ತೋರಿಸುವವರಾಗಿದ್ದಾರೆ. be very careful about having the supernatural ಆದ್ರೆ manifestation. ಈ ಒಂದು ಅಸಾಮಾನ್ಯವಾದ ಒಂದು ಪ್ರಕಟಣೆಯನ್ನು ಹೊಂದುವುದರಲ್ಲಿ ನಾವು ಬಹಳ ಎಚ್ಚರದಿಂದ See, ಇರಬೇಕು. the primary way that God speaks to us is through His Word and through His Spirit. ದೇವರು ಪ್ರಾಥಮಿಕವಾಗಿ ನಮ್ಮ ಜೊತೆ ಯಾರು ಯಾವ ರೀತಿಯಲ್ಲಿ ಮಾತನಾಡುವಾಗ ಆತನ ಆತ್ಮನ ಮುಖಾಂತರ ಆತನ ವಾಕ್ಯಗಳ ಮುಖಾಂತರ ಮಾತನಾಡುತ್ತಾರೆ. Only if it is required, God will send angels and gives us direction. ಏನಾದ್ರೂ ಪ್ರಾಮುಖ್ಯವುಳ್ಳಂತ ಕಾರಣ ಇರುವುದಾದ್ರೆ ಮಾತ್ರವೇ ದೇವರು ಮಾರ್ಗದರ್ಶಕರಾಗಿ ತನ್ನ ದೇವದೂತರನ್ನು ಕಳುಹಿಸುತ್ತಾರೆ. See, what the angels say is not in agreement with the Word of God. ಒಂದು ವೇಳೆ ದೇವದೂತನ ಹೇಳುವಂತ ಮಾತು ದೇವರ ವಾಕ್ಯದ ಜೊತೆ ಒಂದು ಸರಿಯಾಗಿ ಇಲ್ಲದೆ ಇರುವುದಾದರೆ We must reject that direction, that word, and we have to stick with the Word of God. ಆ ದೇವದೂತರು ಹೇಳುವಂತ ಮಾತನ್ನ ನಾವು ಅದನ್ನ ತಳ್ಳಿಬಿಟ್ಟು ದೇವರ ವಾಕ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. So it is God who decides to send angels or not. ಯಾಕೆಂದ್ರೆ ದೇವದೂತರನ್ನ ಕಳುಹಿಸಬೇಕೋ ಕಳಿಸಬಾರದೋ ಅನ್ನುವಂತ ಆಲೋಚನೆ ಮಾಡುವವರು ದೇವರಾಗಿದ್ದಾರೆ. It's not I and you ask for the angelic manifestation. ಇವತ್ತಿನ ದಿವಸ ನಾವು ಕುಳಿತುಕೊಂಡು ಯಾವಾಗಲೂ ಕೂಡ ನನಗೆ ದೇವದೂತರನ್ನ ಕಳುಹಿಸು ಎಂದು ಕೇಳಲು ಅದು ಸಾಧ್ಯವಿಲ್ಲ, ಅದು ಸರಿಯಲ್ಲ. No, the Satan will fool us. ಸೈತಾನನು ನಮಗೆ ಬೆಳಕಿನ ದೂತನಾಗಿ ಆತನು ಮೋಸ That's ಮಾಡುತ್ತಾನೆ. why it is God who decides. ದೇವರು ಮಾತ್ರವೇ ಆ ಒಂದು ದೇವದೂತರನ್ನು ಕಳಿಸಬೇಕೋ ಕಳಿಸಬಾರದು ಅನ್ನೋದನ್ನ ಆಲೋಚನೆ So ಮಾಡುತ್ತಾರೆ. the fifth way how God speaks to us. ದೇವರು ಯಾವ ರೀತಿಯಲ್ಲಿ ನಮ್ಮ ಐದನೇ ರೀತಿಯಲ್ಲಿ ಮಾರ್ಗದಲ್ಲಿ ಮಾತನಾಡ್ತೇನೆ ನೋಡುವಾಗ is through dreams and visions. ದರ್ಶನಗಳು ಮತ್ತು ಕನಸಿನ ಮೂಲಕ So we can have the divine leading from God in our spirit through dreams and visions. ನಮ್ಮ ಆತ್ಮದ ಜೊತೆ ದೇವರು ಆತನು ಕನಸುಗಳ ಮುಖಾಂತರ ದರ್ಶನದ ಮುಖಾಂತರ ಮಾತನಾಡುತ್ತಾರೆ. Our spirit must be tuned with God. ನಮ್ಮ ಆತ್ಮವು ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇರಬೇಕು. See what the Bible says in Joel chapter 2 verse number 28. ಯೋವೇಲ 2:28 ವಚನ ಏನನ್ನ ಹೇಳ್ತಾ ಇದೆ? It is God who is speaking. ದೇವರು ತಾನೇ ಈ ವಾಕ್ಯದ ಮುಖಾಂತರ ನಮ್ಮ ಜೊತೆ And ಮಾತನಾಡುತ್ತಿದ್ದಾರೆ. it shall come to pass afterward that I will pour out my spirit on all flesh. Your sons and your daughters shall prophesy. Your old men shall dream dreams. Your young men shall see visions. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. Hallelujah. See, as of today, as you begin today's prayer, ಇವತ್ತಿನ ದಿವಸ ನಿಮ್ಮ ಪ್ರಾರ್ಥನೆಯನ್ನ ಮನೆಯಲ್ಲಿ ನೀವು ಏಕಾಂತವಾಗಿ ಪ್ರಾರಂಭ ಮಾಡುವಾಗ you will begin to enjoy the divine direction in Jesus' name. ಯೇಸುವಿನ ನಾಮದಲ್ಲಿ ದೈವಿಕವಾದ ಮಾರ್ಗದರ್ಶನ ನೀವು ಹೊಂದುವವರಾಗಿರ್ತೀರಿ. Today, God is going to open your ears to hear in your inner man. ದೇವರು ನೀವು ದೇವರ ಸ್ವರವನ್ನು ಕೇಳುವಂತೆ ನಿಮ್ಮ ಒಳ ಮನುಷ್ಯರನ್ನ ದೇವರು ಕಾರ್ಯಗತಗೊಳಿಸುವ God is going to grant you the wisdom and the revelation. ದೇವರು ನಿಮಗೆ ಜ್ಞಾನವನ್ನ ಮತ್ತು ಅದೇ ರೀತಿಯ ಪ್ರಕಟಣೆಯನ್ನು ಒದಗಿಸುವ ಆತನಾಗಿದ್ದಾನೆ. God is going to open your spiritual eyes to see God's direction. ದೇವರ ಮಾರ್ಗವನ್ನು ಗಮನಿಸುವಂತೆ ನೀವು ನಿಮ್ಮ ಆತ್ಮಿಕ ಕಣ್ಣುಗಳನ್ನು ಕರ್ತನು ತೆರೆಯುವ ಆತನಾಗಿದ್ದಾನೆ. God will make you understand the good options and the bad options that is coming in your life. ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಕೆಟ್ಟ ಆಯ್ಕೆಗಳು ಒಳ್ಳೆ ಆಯ್ಕೆಗಳು ಯಾವುದು ಅನ್ನೋದನ್ನ ನೀವು ಗಮನಿಸುವಂತೆ ದೇವರು ನಿಮ್ಮನ್ನು ನಡೆಸಲಿದ್ದಾನೆ. Every misleading spirit be destroyed in the name of Jesus. ಎಲ್ಲ ನಮ್ಮನ್ನ ತಪ್ಪಾದ ದಾರಿಯಲ್ಲಿ ನಡೆಸುವಂತ ಎಲ್ಲ ಆತ್ಮವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತಾ ಇದ್ದೇವೆ. You shall receive the divine direction from God alone. ದೇವರು ಒಬ್ಬರಿಂದ ಮಾತ್ರವೇ ದೈವಿಕವಾದ ಮಾರ್ಗದರ್ಶನವನ್ನು ಹೊಂದುವವರಾಗಿರುತ್ತಾರೆ. Hallelujah. Let us everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. From the Acts, Joel chapter 2 verse number 28. ಯೋವೇಲ ಪುಸ್ತಕ 2ನೇ ಅಧ್ಯಾಯ 28ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುತ್ತಾರೆ. ಸರಿದಾದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತಿನ ದಿವಸ ನಾವು ದೇವರ ದೈವಿಕವಾದ ಆಲೋಚನೆ ಮಾರ್ಗದರ್ಶನ ಹೊಂದುವುದು ಹೇಗೆ, ಅದರ ಮಾರ್ಗಗಳೇ ಯಾವುದೆಂದು
ಕಲಿತುಕೊಂಡಿದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ವಾಕ್ಯವನ್ನ ಇಟ್ಟು ನಾವು ಯಾವಾಗ ಏಕಾಂತವಾಗಿ ಪ್ರಾರ್ಥನೆ ಮಾಡಿದೋ ದೇವರು ಪ್ರತಿಯೊಬ್ಬರನ್ನು ಕೂಡ ನಡೆಸುವ ಆತನಾಗಿದ್ದಾರೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಕರ್ತನೆ, ನಮಗೆ ನಿನ್ನ ದೈವಿಕವಾದ ಮಾರ್ಗದರ್ಶನ ಬೇಕು ಸ್ವಾಮಿ. ಅನೇಕ ಬಾರಿ ಕರ್ತನೆ ತಪ್ಪಾದ ಮಾರ್ಗದಲ್ಲಿ, ತಪ್ಪಾದ ಆಲೋಚನೆಯಲ್ಲಿ, ತಪ್ಪಾದ ಮಾತುಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುವುದುಂಟು ಸ್ವಾಮಿ. ಆದರೆ ಕರ್ತನೆ, ಇವತ್ತಿನ ದಿವಸ ನಮ್ಮ ಕಣ್ಣುಗಳನ್ನು ನೀನು ತೆರೆದಿದೆಯಾ, ನಮ್ಮ ಕಿವಿಗಳನ್ನು ನೀನು ತೆರೆದಿದೆಯಾ, ನಮ್ಮ ಹೃದಯಗಳನ್ನು ನೀನು ತೆರೆದಿದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ ಎಸಗ. ನಮ್ಮ ಒಳಗಡೆ ಇರುವಂತಹ ಒಳ ಮನುಷ್ಯನ ಕರ್ತನೆ ಮನಸ್ಸಾಕ್ಷಿಯನ್ನ ಕರ್ತನೆ ನೀನು ಕಾರ್ಯಗತಗೊಳಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ ರಾಜ, ನೀನು ನಮ್ಮ ಜೊತೆ ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರವಾಗಿ, ನಿನ್ನ ದರ್ಶನಗಳ ಮುಖಾಂತರವಾಗಿ ಕರ್ತನೆ, ನಿನ್ನ ಕರ್ತನೆ ದೇವದೂತರುಗಳ ಮುಖಾಂತರವಾಗಿ ಕರ್ತನೆ, ನಿನ್ನ ಒಂದು ಕರ್ತನೆ ರಾಜ ಆತ್ಮನ ಮುಖಾಂತರವಾಗಿ ನಮ್ಮ ಜೊತೆ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಮಾತುಗಳನ್ನ ಗ್ರಹಿಸದಂತೆ, ನಿನ್ನ ಮಾತುಗಳನ್ನ ಗಮನಿಸದಂತೆ, ನಿನ್ನ ಮಾತುಗಳನ್ನ ಸ್ವಾಮಿ ಕರ್ತನೆ ಹಿಂಬಾಲಿಸದಂತೆ ನಮ್ಮನ್ನ ತಡೆ ಮಾಡುವಂತ ಎಲ್ಲ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಮುಚ್ಚು ಮಾಡಿ ನೀನು ತಾನೇ ನಮ್ಮನ್ನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.